ಹೆಲೋ ನನ್ನ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಇದು ಬುಧವಾರ ಮತ್ತು ಗುರುವಾರದ ವ್ಲಾಗ್ ಅಂತಲೇ ಹೇಳ್ಬೋದು. ಸ್ವಲ್ಪ ಫಂಕ್ಷನ್ ಇದ್ದಿದ್ದರಿಂದ ನಾವು ಊರಿಗೆ ಹೋಗಿದ್ವಿ, ಅದಕ್ಕೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿದ್ದಿಲ್ಲ. ಸೋಮವಾರ ಬೆಳಿಗ್ಗೆ ಅಂದರೆ ಇವತ್ತು ಬೆಳಿಗ್ಗೆ ಬಂದಿದ್ದರಿಂದ ವಿಡಿಯೋನ ಎಡಿಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ರೊಟ್ಟಿ ಮತ್ತು ಪಲ್ಯ ಕೋಸಂಬರಿ ಮಾಡಿದ್ವಿ. ಟಿಫನ್ ಎಲ್ಲ ಮುಗಿಸ್ಕೊಂಡು ನೋಡೋಷ್ಟೊತ್ತಿಗೆ ಫುಲ್ಲು ಬಿಸಿಲಂದರೆ ಬಿಸಿಲಿತ್ತು ಹೊರಗಡೆ. ಮಧ್ಯಾಹ್ನಕ್ಕೆ ಸಾಂಬಾರು ಮತ್ತು ಅನ್ನನ ರೆಡಿ ಮಾಡಿಕೊಂಡು ಪಪ್ಪಾಯ ಹಣ್ಣಿತ್ತು ಅಂತೇಳಿ ಪಪ್ಪಾಯ ಹಣ್ಣನ್ನು ಕಟ್ ಮಾಡ್ಕೊತಾ ಇದ್ದೆ. ನಮ್ಮನೇಲಿ ನಾವು ಹಣ್ಣನ್ನು ತುಂಬಾ ಬಳಸ್ತೀವಿ ಅಂತಲೇ ಹೇಳ್ಬೋದು. ಪಪ್ಪಾಯ, ಕಲ್ಲಂಗಡಿ, ಯಾವ ಸೀಸನಲ್ ಫ್ರೂಟ್ ಇರುತ್ತೋ ಅದು ಮಧ್ಯಾಹ್ನ ಊಟಕ್ಕೆ ಫಿಕ್ಸ್ ಅಂತಲೇ ಹೇಳ್ಬೋದು. ಯಾವ ಹಣ್ಣಿರುತ್ತೋ ಅದು ಊಟದ ಜೊತೆ ಸ್ವಲ್ಪ ಮಧ್ಯಾಹ್ನ ತಿಂತಾ ಇರ್ತೀವಿ. ಹಾಗೆ ನಮ್ಮ ನಾವು ಊರಿಗೆ ಹೋಗಿದ್ರು. ಊರಿಂದ ಸೌತೆಕಾಯಿ ಮತ್ತು ಗೆಣಸನ್ನು ತೊಗೊಂಬಂದಿದ್ರು. ಗೆಣಸು ಕೂಡ ತುಂಬಾ ಸ್ವೀಟ್ ಇತ್ತು. ಅದನ್ನು ಕೂಡ ಸ್ವಲ್ಪ ಹಸಿದಾಗೆ ತಿಂದ್ವಿ. ನಮ್ಮ ಮನೋಜ್ಞನೂ ಕೂಡ ಹಾಗೆ ಹಸಿದಾಗಿ ತಿಂದಳು. ಊರಿಂದ ಶುಂಠಿಯೂ ಕೂಡ ತಂದಿದ್ದು, ಅಲ್ಲಿ ಶುಂಠಿ ಬೆಳೀತಾರೆ, ಅದಕ್ಕೋಸ್ಕರ ಶುಂಠಿನೂ ಕೂಡ ಕೊಟ್ಟು ಕಳಿಸಿದ್ರು. ಅದನ್ನು ಸ್ವಲ್ಪ ನಮ್ಮತ್ತೆ ಚೆನ್ನಾಗಿ ತೊಳೆದು ಅರ್ಧ ಮಾತ್ರ ಕಟ್ ಮಾಡಿದರು. ಇನ್ನು ಸ್ವಲ್ಪ ನಾನು ಕಟ್ ಮಾಡ್ತೀನಿ ಬಿಡ್ರಿ ಅಂದಿದ್ದಕ್ಕೆ ಹಾಗೆ ಬಿಟ್ಟಿದ್ರು. ಶುಂಠಿ ಮಾತ್ರ ತುಂಬಾ ಫ್ರೆಶ್ ಆಗಿತ್ತಂತಲೇ ಹೇಳ್ಬೋದು. ಈ ಥರ ಜಾಸ್ತಿ ಶುಂಠಿ ಇದ್ದಾಗ ಹಾಗೆ ಇಟ್ಟು ಕೆಡಿಸೋದಕ್ಕಿಂತ ಈ ಥರ ಶುಂಠಿನ ಕಟ್ ಮಾಡಿಕೊಂಡು ಶುಂಠಿ ಪುಡಿನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನನಗೂ ಗೊತ್ತಿದ್ದಿಲ್ಲ, ನಮ್ಮೂರ ಕಡೆ ಶುಂಠಿನ ಬೆಳೀತಾರೆ, ಅದಕ್ಕೋಸ್ಕರ ಶುಂಠಿ ಯಾವಾಗಲೂ ಇರುತ್ತೆ. ಸಿಕ್ಕಾಗೆಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡು ಪೌಡ್ರ್ ಮಾಡಿಕೊಂಡ್ರೆ ನಮಗೆ ಬಳಸಲಿಕ್ಕೂ ಯೂಸ್ ಆಗುತ್ತೆ. ನಮ್ಮ ಮನೇಲಿ ನಾವು ಕಷಾಯ ಪುಡಿನ ಮಾಡೋದ್ರಿಂದ ನಮಗೆ ಶುಂಠಿ ಜಾಸ್ತಿನೇ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ನೈಟು ನಾನು ಹೋಮ್ವರ್ಕ್ ಮಾಡಿಸ್ಕೊತಾ ಒಂದು ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೆ. ಸ್ಪೆಷಲಿ ಕೋಲ್ಡ್ ಟೈಮಲ್ಲಿ ಅಂದರೆ ಈ ಚಳಿಗಾಲದಲ್ಲಿ ನಾವು ಶುಂಠಿನ ಎಷ್ಟು ಬಳಸ್ತೀವೋ ಅಷ್ಟು ನಮ್ಮ ಹೆಲ್ತ್ಗೆ ಒಳ್ಳೇದಂತಲೇ ಹೇಳ್ಬೋದು. ಯಾಕಂದರೆ ಕೆಲವೊಬ್ಬರಿಗೆ ತುಂಬ ಅಲರ್ಜಿ ಇರುತ್ತೆ ಈ ಚಳಿಗಾಲದಲ್ಲಿ, ಶೀತ ಕೆಮ್ಮು ಅಂತೇಳಿ. ಇಂಥ ಟೈಮಲ್ಲಿ ನಾವು ಈ ಥರ ಪೌಡ್ರು ಅಥವಾ ಹಸಿ ಶುಂಠಿನ ಬಳಸೋದ್ರಿಂದ ತುಂಬ ಒಳ್ಳೆಯದು. ನೋಡಿ, ಇವಾಗ ಎಲ್ಲ ಕಟ್ ಮಾಡ್ಕೊಂಡಿರೋ ಶುಂಠಿಗೆ ಸ್ವಲ್ಪ ಸುಣ್ಣನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ ನಮ್ಮತ್ತೆ. ಅಂದರೆ ತುಂಬ ಇದಕ್ಕೇನು ಸುಣ್ಣ ಹತ್ತಬೇಕಂತೇನಿಲ್ಲ. ಜಸ್ಟ್ 1 ಟೇಬಲ್ ಸ್ಪೂನ್ನಷ್ಟು ಅಥವಾ 2 ಟೇಬಲ್ ಸ್ಪೂನ್ನಷ್ಟು ಸುಣ್ಣನ ನೀರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಶುಂಠಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಅದು ಹಾಕಿಲ್ಲ ಅನಿಸುತ್ತೆ, ಬಟ್ ಅದು ಒಣಗಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತೇಳಿ. ಇದೆಲ್ಲ ಮುಗಿಸ್ಕೊಂಡು ನೈಟು ದೋಸೆಗೆ ಹಾಕಿದ್ವಿ. ಇದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡು ಇವತ್ತಿನ ವಿಡಿಯೋನ ಎಂಡ್ ಮಾಡಿದೆ. ನೆಕ್ಸ್ಟು ಇದು ಗುರುವಾರ ಬೆಳಗ್ಗೆ ನೋಡ್ತಾ ಇರ್ಬೋದು, ಇನ್ನೂ ಬೆಳಕು ಕೂಡ ಆಗಿಲ್ಲ. ಆಲ್ರೆಡಿ 6:30 ಆಗಿದೆ. ಇನ್ನೂ ಸ್ವಲ್ಪ ಹಾಗೆ ಮಸುಗಿದೆ. ಮಂಜು ಕೂಡ ಲೈಟಾಗಿತ್ತು. ಚಳಿ ಮಾತ್ರ ಸಖತ್ತಿತ್ತಂತಲೇ ಹೇಳ್ಬೋದು. ಗುರುವಾರ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಮಾಡಿದೆ. ನೆಲ ಒರೆಸಲಿಕ್ಕೆ ಬಕೆಟಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಅಥವಾ ಅರ್ಧ ಟೇಬಲ್ ಸ್ಪೂನ್ನಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡು ನೆಲ ಒರೆಸ್ತಾ ಇದ್ದೀನಿ. ಯಾಕಂತೇಳಿ ಕೆಲವೊಬ್ಬರಿಗೆ ಗೊತ್ತಾಗಿರ್ಬೋದು, ಕೆಲವೊಬ್ಬರಿಗೆ ಗೊತ್ತಾಗಿಲ್ಲ. ಯಾಕಂದರೆ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಏನಿರುತ್ತೆ ಅದು ಇದು ಹೋಗಲಾಡಿಸ್ಲಿಕ್ಕೆ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನಾವು ನೆಲ ಒರೆಸುವಾಗ 1/4 ಟೇಬಲ್ ಸ್ಪೂನ್ನಷ್ಟು ಅರಿಶಿನ ಅಥವಾ ಉಪ್ಪನ್ನು ಹಾಕಿ ಈ ಥರ ನೆಲ ಒರೆಸೋದ್ರಿಂದ ಮನೆಯಲ್ಲಿರುವ ಯಾವುದೇ ಥರನಾದ ನೆಗೆಟಿವ್ ಎನರ್ಜಿ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೆ. ಬಟ್ ನಾನು ಕೂಡ ಟ್ರೈ ಮಾಡಿದೆ, ನನಗೂ ಕೂಡ ಇದು ನಿಜ ಅನ್ನಿಸ್ತು. ಯಾರಿಗೆಲ್ಲ ಈ ಟಿಪ್ಸ್ ಗೊತ್ತಿದೆ ಪ್ಲೀಸ್ ಕಮೆಂಟ್ಸ್ ಮಾಡಿ ಹೇಳಿ, ನಿಮಗೂ ಕೂಡ ನಿಜ ಅನಿಸಿದೆನಾ ಅಥವಾ ಇಲ್ಲ ಅಂತೇಳಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಬಾಗಿಲು ಒರೆಸ್ಕೊಂಡು ಬಾಗಿಲಿಗೆ ಮತ್ತು ತುಳಸಿ ಗಿಡಕ್ಕೆ ರಂಗೋಲಿನ ಹಾಕ್ತಾಯಿದ್ದೀನಿ. ನನಗೆ ಫ್ರೀ ಹ್ಯಾಂಡ್ ರಂಗೋಲಿ ಅಂದರೆ ತುಂಬ ಇಷ್ಟ, ಅದಕ್ಕೆ ಯಾವಾಗಲೂ ನಾನು ಫ್ರೀ ಹ್ಯಾಂಡ್ ರಂಗೋಲಿನ ಹಾಕ್ತಾಯಿರ್ತೀನಿ.
ಬೆಳಗಿನ ಎಲ್ಲ ಕೆಲಸ ಮುಗಿಸ್ಕೊಂಡು ತಿಂಡಿಗೆ ಆಲೂಗಡ್ಡೆ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ದೋಸೆ ರೆಡಿ ಮಾಡ್ತಾಯಿದ್ದೆ. ಆಲ್ರೆಡಿ ಪಲ್ಯ ಮತ್ತು ಚಟ್ನಿ ರೆಡಿ ಆಗಿತ್ತು. ಇವರಿಗೆ ಬಾಕ್ಸ್ಗೆ ಮತ್ತು ಟಿಫನ್ನಿಗೆ ಎಲ್ಲರಿಗೂ ದೋಸೆನ ಹಾಕ್ಕೊಡ್ಬೇಕಿತ್ತು. ಹಾಗಾಗಿ ಬೇಗನೆ ದೋಸೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬುಧವಾರ ನೈಟ್ ದೋಸೆ ಹಿಟ್ಟಿಗೆ ಹಾಕಿದ್ವಿ, ನೋಡಿರ್ಬೋದು ನೀವು. ಇವಾಗ ದೋಸೆ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತೇಳಿ ನೀವು ನೋಡ್ತಾ ಇದ್ದೀರಾ. ಈ ಚಳಿಗಾಲದಲ್ಲಿ ಈ ಥರ ದೋಸೆ ಹಿಟ್ಟು ಉಬ್ಬೋದು ತುಂಬ ರೇರ್ ಅಂತಲೇ ಹೇಳ್ಬೋದು. ಈ ಥರ ಯಾರೆಲ್ಲ ಸಫರ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡಿ. ಇದಕ್ಕೆ ಒಳ್ಳೆ ಟಿಪ್ಸನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕೊಡ್ತೇನೆ. ದೋಸೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದರೆ ದೋಸೆ ಕೂಡ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಆ್ಯಂಡ್ ಸಾಫ್ಟಾಗಿ ಆ್ಯಂಡ್ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ದೋಸೆ. ದೊಡ್ಡವ್ರಿಗೆಲ್ಲ ಹಾಕಿದ್ಮೇಲೆ ಮಕ್ಳಿಗೂ ಕೂಡ ದೋಸೆನ ಈ ಥರ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಡ್ತಾ ಇದ್ದೆ. ಅವರಿಗೆ ಈ ಥರ ಚಿಕ್ಕ ಚಿಕ್ಕ ದೋಸೆ ಮತ್ತು ಮಿಕ್ಕಿ ಮೌಸು ಪಾಂಡ ಅಂತೇಳಿ ಕೇಳ್ತಾ ಇರ್ತಾರೆ. ಅವ್ರು ಏನು ಕೇಳ್ತಾರೋ ಆ ಥರದಲ್ಲಿ ಹಾಕ್ಕೊಡ್ತಿದ್ದೀನಿ. ಅವ್ರು ತಿಂದರೆ ಸಾಕಲ್ವ, ಅದಕ್ಕೋಸ್ಕರ ಅವರು ಎಂಜಾಯ್ ಮಾಡ್ಕೊತ ಚೆನ್ನಾಗಿ ತಿಂದು ಸ್ಕೂಲ್ಗೆ ಹೋಗ್ತಾರೆ. ಅದೇ ರೀತಿ ಬಾಕ್ಸ್ಗೂ ಕೂಡ ಚಿಕ್ಕ ಚಿಕ್ಕ ದೋಸೆಗಳು ರೆಡಿ ಆಯಿತು. ಬಾಕ್ಸನ್ನು ಕೂಡ ದೋಸೆ ಮತ್ತು ಒಂದು ಬಾಕ್ಸಲ್ಲಿ ಚಟ್ನಿನ ಹಾಕಿ ಬಾಕ್ಸ್ಗೆಲ್ಲ ರೆಡಿ ಮಾಡಿಕೊಂಡು ಸ್ಕೂಲಿಗೆ ಕಳಿಸಿದೆ. ಗುರುವಾರ ಅಮಾವಾಸ್ಯೆ ಆಗಿದ್ದರಿಂದ ಆಲ್ರೆಡಿ ಪೂಜಾ ಬೇಗನೆ ಆಗಿತ್ತು. ನಾನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಬೇಗ ಸ್ನಾನ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಂಡು ದೇವರಿಗೆ ಮಂಗಳಾರತಿನ ಬೆಳಗಿ ಅಮಾವಾಸ್ಯೆ ಪೂಜೆನ ಮುಗಿಸ್ಕೊಂಡೆ. ಬೆಳಗಿನ ಟಿಫನ್ನು ಮತ್ತು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಚೆನ್ನಾಗಿ ಬಿಸಿಲು ಬಂದಿತ್ತು. ನಿನ್ನೆ ಸುಣ್ಣ ಕಲಸಿರೋ ಶುಂಠಿನ ಹಾಗೆ ಇಟ್ಟಿದ್ವಿ. ಇವಾಗ ಬಿಸಿಲು ಚೆನ್ನಾಗಿರೋದಕ್ಕೆ ಮೇಲೆ ಟೆರೆಸ್ ಮೇಲೆ ಒಂದು ಕವರನ್ನು ಹಾಕಿ ಅದ್ರ ಮೇಲೆ ತೆಳುವಾಗಿ ಇದನ್ನು ನಾವು ಹರಡ್ಕೋಬೇಕು. ನೀವು ನೋಡ್ತಾ ಇರ್ಬೋದು, ಕಲರ್ ಕೂಡ ಇನ್ನೂ ಅದು ಸುಣ್ಣ ಹಚ್ಚಿದೀವೋ ಇಲ್ವೋ ಅನ್ನೋ ರೀತಿ ಇದೆ. ಬಿಸಿಲಿಗೆ ಒಂದು ಸ್ವಲ್ಪ ಡ್ರೈ ಆದರೆ ಸಾಕು, ಅದು ಆಲ್ರೆಡಿ ಸುಣ್ಣದ ಕಲರು ಅಂದರೆ ಬಿಳಿ ಕಲರು ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸುಣ್ಣನ ಹಚ್ಚೋದ್ರಿಂದ ಇದಕ್ಕೆ ಪ್ಲಸ್ ಪಾಯಿಂಟ್ ಏನಂದರೆ ಶುಂಠಿ ಬೇಗ ಒಣಗುತ್ತಂತೆ, ಅದಕ್ಕೋಸ್ಕರ ಸುಣ್ಣನ ಹಚ್ಚಿ ಒಣಗಿಸ್ತಾರಂತೆ. ಇದನ್ನು ನಮಗೆ ಎಷ್ಟು ಆಗುತ್ತೋ ಅಷ್ಟು ತೆಳುವಾಗಿ ನಾವು ಹರಡ್ಕೋಬೇಕು. ಒಂದೇ ದಿನಕ್ಕೆ ಈ ಶುಂಠಿ ಒಣಗೋಲ್ಲ, ನಮ್ಮ ಬಿಸಿಲು ಮೇಲೆ ಡಿಪೆಂಡ್ ಆಗುತ್ತೆ. ಒಂದು 2 ರಿಂದ 3 ದಿನ ಚೆನ್ನಾಗಿ ಒಣಗಿಸ್ಕೋಬೇಕು. 2 ಗಂಟೆ ಟೈಮಲ್ಲಿ ಇನ್ನೊಂದು ಸರಿ ಬಂದು ಚೆನ್ನಾಗಿ ಕೈ ಆಡಿಸ್ಕೋತಾ ಹೋದೆ. ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಸ್ವಲ್ಪ ಡ್ರೈ ಆಗಿದೆ, ಸ್ವಲ್ಪ ಮೇಲ್ಮೈ ಒಣಗಿದೆ. ನೀವು ನೋಡ್ತಾ ಇರ್ಬೋದು ಫಸ್ಟ್ ಡೇನೇ ಇದು ಇಷ್ಟು ಚೆನ್ನಾಗಿ ಒಣಗಿದೆ. ಬಿಸಿಲು ಚೆನ್ನಾಗಿತ್ತು, ಅದಕ್ಕೋಸ್ಕರ ಇದಕ್ಕಿಂತ ಮುಂಚೆ 2 ದಿನ ಮುಂಚೆ ಒಣಗಿಸಿರೋ ಶುಂಠಿ ಇದು ಆಲ್ರೆಡಿ ಒಣಗಿದೆ. ಇದು ಇವತ್ತೇ ಲಾಸ್ಟ್. ಇದನ್ನು ಸ್ವಲ್ಪ ಬಿಸಿ ಇರುವಾಗಲೇ ಕವರಿಗೆ ಹಾಗೆ ಕಟ್ಟಿಟ್ಬಿಡ್ತಾರೆ. ನಮಗೆ ಯಾವಾಗ ಇದು ಪುಡಿ ಮಾಡ್ಕೋಬೇಕೋ ಅದನ್ನು ಅವಾಗ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಗೆ ಮಿಕ್ಸಿಗೆ ಹಾಕಿದರೆ ಪುಡಿ ರೆಡಿ ಆಗುತ್ತೆ. ತುಂಬ ಜನಕ್ಕೆ ಇದು ಯೂಸ್ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಆಲ್ರೆಡಿ 10 ಗಂಟೆ ಆಗಿತ್ತು. 10 ಗಂಟೆಗೆ ಸ್ಟಾರ್ಟ್ ಮಾಡಿದರು ಡ್ಯಾನ್ಸನ್ನು. ಡ್ಯಾನ್ಸ್ ಕ್ರೇಜ್ ಏನಂದರೆ ಅಬ್ಬಬ್ಬ, 11 ಗಂಟೆವರೆಗೂ ಡ್ಯಾನ್ಸ್ ಮಾಡಿದರು ಇಬ್ಬರು ಅಣ್ಣ ತಂಗಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೀಗೆ ನಿಮ್ಮ ಸಪೋರ್ಟ್ ಸದಾ ಇರಲಿ ಅಂತೇಳಿ ಕೇಳ್ಕೊತೀನಿ.